ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೆಂಡತಿಯ ಶಾಕಿಂಗ್ ಆಫರ್ ಕೇಳಿ ಗಂಡ ಪೊಲೀಸ್ ಠಾಣೆಗೆ ಹೋಗಿದ್ದಾನೆ. ಹಾಗಾದ್ರೆ ಆ ಹೆಂಡತಿಯ ಆಫರ್ ಏನು ಅಂತ ನೋಡ್ತಾ ಹೋಗೋದಾದ್ರೆ, ನನ್ನ ಜೊತೆಗೆ ನನ್ನ ಗೆಳತಿಯರಿಗೂ ಹಾಸಿಗೆಯಲ್ಲಿ ಖುಷಿ ಪಡಿಸಿ ಅನ್ನುವಂತ ಆಫರ್ ಅನ್ನ ಕೊಟ್ಟಿದ್ದಾನೆ. ಆ ಹೆಂಡತಿಯ ಶಾಕಿಂಗ್ ಆಫರ್ ಕೇಳಿ ಈ ಗಂಡನೇ ದಂಗಾಗಿ ಹೋಗಿದ್ದಾನೆ. ಪತ್ನಿಯ ಲೈಂಗಿಕ ವಾಂಛೆ ಹಾಗೂ ವಿಕೃತ ನಡವಳಿಕೆಗೆ ಪತಿ ಬೇಸತ್ತಿ ಹೋಗಿದ್ದಾನೆ. ತನ್ನ ಸ್ನೇಹಿತೆಯ ಜೊತೆಗೆ ದೈಹಿಕ ಸಂಬಂಧವನ್ನ ಹೊಂದುವಂತೆ ಆ ಪತ್ನಿಯೇ ಪತಿಗೆ ಒತ್ತಾಯವನ್ನ ಮಾಡಲಾಗಿದೆ. ಮಾನಸಿಕ ದೈಹಿಕ ಕಿರುಕುಳವನ್ನ ನೀಡ್ತಾ ಇದ್ದಾಳೆ ತನ್ನ ಪತ್ನಿ ಅಂತ ಹೇಳಿ ಪತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತ ವಿಚಿತ್ರ ಘಟನೆ ಇದು. ತಾನಲ್ಲದೆ ತನ್ನ ಸ್ನೇಹಿತೆಯ ಜೊತೆ ಕೂಡ ದೈಹಿಕ ಸಂಬಂಧವನ್ನ ಹೊಂದುವಂತ ಹೇಳಿ ಆತನಿಗೆ ಪೀಡಿಸ್ತಾ ಇದ್ಲಂತೆ ಪತ್ನಿ. ಅಶ್ಲೀಲ ಸ್ಪಾಟ್ ವಿಡಿಯೋ ರೆಕಾರ್ಡಿಂಗ್ ಅನ್ನ ಕಳುಹಿಸಿ ವಿಕೃತಿಯನ್ನ ಬರೆದಿದ್ದಾಳೆ. ಸ್ನೇಹಿತರ ಜೊತೆಗೆ ಸ್ವೀಟ್ ಮೆಮೊರಿ ಹಂಚಿಕೊಳ್ಳುವಂತೆ ಒತ್ತಾಯವನ್ನ ಮಾಡ್ತಾಳಂತೆ ಈ ಪತ್ನಿ. ಹೆಂಡತಿ ತನಗೆ ಕಚ್ಚುತ್ತಾಳೆ ಅಂತ ಹೇಳಿ ಪತಿ ಈಗ ವಿಚಿತ್ರವಾಗಿ ದೂರು ಕೊಟ್ಟಿದ್ದಾರೆ. ವಿಕೃತ ದೈಹಿಕ ಸಂಪರ್ಕಕ್ಕೆ ಒಪ್ಪದ ಗಂಡನಿಗೆ ಪತ್ನಿ ಟಾರ್ಚರ್ ಅನ್ನ ನೀಡಿದ್ದಾಳೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇದೊಂದು ರೀತಿ ವಿಚಿತ್ರ ಕೇಸ್. ಸದ್ಯ ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪತಿ ಯಾಕೆ, ಏನಂತ ಆರೋಪ ಮಾಡ್ತಾ ಇದ್ದಾರೆ, ಜೊತೆಗೆ ಇದಕ್ಕೆ ಪತ್ನಿಯ ಪ್ರತಿಕ್ರಿಯೆ ಏನಾದ್ರೂ ಇದೆಯಾ, ಹೇಗೆ? ದಿವ್ಯಾ, ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಂಪತಿ ವಾಸವಾಗಿರ್ತಾರೆ. ಆದ್ರೆ ಇಷ್ಟು ವರ್ಷವೂ ಕೂಡ ಅನೇಕ ಪ್ರಕರಣಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಅದರಲ್ಲೂ ಕೂಡ ಹೊಸದಾಗಿ ಮದುವೆ ಆದವರು ಅನೇಕ ಬಾರಿ ಈ ಹೊಸದಾಗಿ ಒಂದು ನವವಿವಾಹಿತರ ಮಧ್ಯೆ ಸರಿಯಾದಂತಹ ರೀತಿಯಲ್ಲಿ ಲೈಂಗಿಕ ಸಂಪರ್ಕ ಆಗೋದಿಲ್ಲ ಅನ್ನೋ ಒಂದು ಆಂಗಲ್ ಅಲ್ಲಿ ಮಹಿಳೆಯರು ಪತಿಯ ವಿರುದ್ಧವಾಗಿ ಗಂಭೀರವಾದಂತಹ ಆರೋಪನ ಮಾಡುವಂಥದ್ದು ಮತ್ತು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಆಂಗಲ್ ಅಲ್ಲಿ ಕಂಪ್ಲೇಂಟ್ ಕೊಡುವಂಥದ್ದನ್ನ ನಾವು ನೋಡ್ತಾ ಇರ್ತೀವಿ. ಆದ್ರೆ ಇದು ತದ್ವಿರುದ್ಧವಾದಂತಹ ಪ್ರಕರಣ. ಇದು ಇಲ್ಲಿ ಪತ್ನಿಯೇ ಗಂಡನಿಗೆ ಹೆಚ್ಚು ಟಾರ್ಚರ್ ಅನ್ನ ಕೊಡ್ತಾ ಇರುವಂತದ್ದು. ಲೈಂಗಿಕ ಕ್ರಿಯೆಯನ್ನ ಸತತವಾಗಿ ನಡೆಸಬೇಕು ಮತ್ತು ಅದೇ ರೀತಿಯಾಗಿ ತನ್ನ ಗೆಳತಿಯರ ಜೊತೆಯನ್ನು ಕೂಡ ಲೈಂಗಿಕ ಕ್ರಿಯೆಯನ್ನ ನಡೆಸುವ ಅನ್ನೋ ಒಂದು ಆಂಗಲ್ ಅಲ್ಲಿ ಗಂಡನಿಗೆ ಪ್ರೇರಣೆಯನ್ನ ಕೊಡ್ತಾ ಇರುವಂತದ್ದು ಮತ್ತು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಗಂಡ ಒಪ್ಪದಂತಹ ಹಿನ್ನೆಲೆಯಲ್ಲಿ ಆತನಿಗೆ ಟಾರ್ಚರ್ ಕೊಡುವಂಥದ್ದು, ಸರಿಯಾದಂತಹ ರೀತಿಯಲ್ಲಿ ಮನೆಗೆ ಬರೆದಿರುವಂತದ್ದು ಮತ್ತು ಮದ್ಯಪಾನವನ್ನ ಮಾಡಿ ಸ್ನೇಹಿತರ ಜೊತೆ ಗೆಳತಿಯರ ಜೊತೆ ಹಳೆ ಫೋಟೋಗಳು ಏನೇನಿದೆ ಅವೆಲ್ಲವನ್ನೂ ಕೂಡ ಗಂಡನಿಗೆ ಈ ಪತ್ನಿಯೇ ಫಾರ್ವರ್ಡ್ ಮಾಡ್ತಾ ಇದ್ದಾಳಂತೆ. ನಿಜವಾಗ್ಲೂ ಕೂಡ ಶಾಕಿಂಗ್ ಇದು. ಸದ್ಯಕ್ಕೆ ಈ ಹೆಂಡತಿಯ ಟಾರ್ಚರ್ ಅನ್ನ ತಾಳಲಾರ್ದೆ ಗಂಡ ಪೊಲೀಸ್ ಠಾಣೆ ಮೆಟ್ಲೆ ಇರುವಂತದ್ದು. ಇದಕ್ಕೂ ಮುಂಚೆ ಮದುವೆಯ ಆರಂಭದಲ್ಲಿ ಸಾಕಷ್ಟು ಚಿನ್ನಾಭರಣವನ್ನು ಕೂಡ ಈತ ಕೊಟ್ಟಿದ್ದಾರಂತೆ. ಆದ್ರೆ ಇದನ್ನು ಕೂಡ ಮಾರ್ಕೊಂಡು ಇದನ್ನು ಕೂಡ ಅಡಮಾನ ಬಿಟ್ಟು ಅದರಲ್ಲಿ ಬಂದಂತಹ ಹಣವನ್ನು ಕೂಡ ಖರ್ಚು ಮಾಡಿದಾಳೆ ಅನ್ನೋ ಒಂದು ಆಂಗಲ್ ಅಲ್ಲಿ ಪತ್ನಿಯ ವಿರುದ್ಧವಾಗಿ ಗಂಭೀರವಾದಂತಹ ಆರೋಪ ಮತ್ತು ಈ ಇಬ್ಬರ ಮಧ್ಯೆನೂ ಕೂಡ ರಾಜಿ ಪಂಚಾಯಿತಿಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಕುಟುಂಬಸ್ಥರು ಕೆಲಸವನ್ನ ಮಾಡಿದ್ದಾರೆ. ಅದು ಕೂಡ ಫಲಪ್ರದವಾಗಿಲ್ಲ. ಹೀಗಾಗಿ ಬೇಸತ್ತಂತಹ ಗಂಡ ಹೆಂಡತಿಯ ಒಂದು ವಿಕೃತ ವಾಂಛೆ ಮತ್ತು ಆಕೆಯ ಒಂದು ಟಾರ್ಚರ್ ಏನಿದೆ ಅದನ್ನ ತಾಡ್ಕೊಳ್ಳಾರದೆ ಇವಾಗ ಏನು ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. FIR ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.